ಹೇ ನಮಸ್ಕಾರ ಫ್ರೆಂಡ್ಸ್, ಪ್ರತಿನಿತ್ಯ ನಾವೆಲ್ಲರೂ ಫೇಸ್ ವಾಶ್ ಮಾಡಿದ ಮೇಲೆ ಒಂದು ಪೌಡರ್ ಅಂತೂ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಿರ್ತೀವಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಲೂಸ್ ಪೌಡರ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ ಈ ಎರಡು ಪೌಡರ್ನ ಡಿಫ್ರೆನ್ಸ್ ಏನು, ಹಾಗೆ ನೀವು ಯಾವ ಪೌಡರ್ ಯೂಸ್ ಮಾಡಿದ್ರೆ ಯಾವ ಥರ ಲುಕ್ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಆ್ಯಂಡ್ ಫೇಸಸ್ ಕೆನಡಾ ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ಸ್ವಿಸ್ ಬ್ಯೂಟಿ ಲೂಸ್ ಪೌಡರ್ ತೊಗೊಂಡಿದ್ದೀನಿ. ಸೊ ಫಸ್ಟು ಕಾಂಪ್ಯಾಕ್ಟ್ ಪೌಡರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬ್ರ್ಯಾಂಡ್ ಬೇರೆ ಇದ್ರೂ ಪೌಡರ್ ಕಾಂಪ್ಯಾಕ್ಟ್ ಪೌಡರ್ ಅಂದರೆ ಒಂದೇ ಇರುತ್ತೆ. ಸೊ ಈ ಕಾಂಪ್ಯಾಕ್ಟ್ ಪೌಡರ್ ಫಾರ್ಮಲ್ಲಿರುವಂತಹ ಫೌಂಡೇಶನ್ ಇದನ್ನ ಪ್ರೆಸ್ಡ್ ಪೌಡರ್ ಅಂತಲೂ ಕರೀತಾರೆ. ಅಂದರೆ ಪೌಡರ್ನ ಟೈಟ್ ಪ್ರೆಸ್ ಮಾಡಿರ್ತಾರೆ ಆ್ಯಂಡ್ ಇದನ್ನ ನೀವು ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ ಆದಮೇಲೆ ಹಾಕಿದಾಗ ನಿಮ್ಮ ಫೇಸಲ್ಲಿರೋ ಆಯಿಲ್ ಇರುತ್ತಲ್ಲ, ಸೊ ಆಯಿಲ್ನ ಈ ಪೌಡರ್ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಒಂದು ರೀತಿಯ ಮ್ಯಾಟ್ ಲುಕ್ ಕೂಡ ಈ ಕಾಂಪ್ಯಾಕ್ಟ್ ಪೌಡರ್ ಕೊಡುತ್ತೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಇದು ಸೊ ಫೇಸ್ಗೆ ಅಪ್ಲೈ ಮಾಡಿದಾಗ ಒಳ್ಳೆ ಕವರೇಜ್ ಕೂಡ ಕೊಡುವಂತಹ ಪೌಡರ್. ಆ್ಯಂಡ್ ಅಷ್ಟೇ ಅಲ್ಲ, ಅಂದರೆ ನಾವೇನು ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡಿರ್ತೀವಿ ಸೊ ಆಗ 5 to 6 hours ನಮ್ಮ ಮೇಕಪ್ ಏನಿದೆ ಅದು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಹಾಗೆ ಆ್ಯಂಡ್ ಇದು ಸ್ಪೆಷಲಿ ಸೂಟ್ಸ್ ಫಾರ್ ಆಯಿಲಿ ಸ್ಕಿನ್ ಅಂದರೆ ತಪ್ಪಾಗಲ್ಲ. ಬಿಕಾಸ್ ಎಕ್ಸೆಸ್ ಆಯಿಲ್ ಏನಿದೆ ಅದನ್ನು ಈ ಪೌಡರ್ ಒಂದು ರೀತಿ ಅಬ್ಸರ್ವ್ ಮಾಡಿಬಿಡುತ್ತೆ. ಸೊ ಮ್ಯಾಟ್ ಫಿನಿಶಿಂಗ್, ಒಂದು ಶೈನಿ ಲುಕ್ ಹೋಗಿ ಮ್ಯಾಟ್ ಲುಕ್ ಕೊಡುವಂಥದ್ದು ಈ ಕಾಂಪ್ಯಾಕ್ಟ್ ಪೌಡರ್. ಆ್ಯಂಡ್ ಡೈಲಿ ಕಾಲೇಜ್ ಆ್ಯಂಡ್ ಆಫೀಸ್ಗೆ ಹೋಗೋರು ಕೂಡ ಈ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿದ್ರೆ ಒಳ್ಳೆ ಫ್ರೆಶ್ ಲುಕ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಕಾಂಪ್ಯಾಕ್ಟ್ನ ಹೊರಗಡೆ ಹೋದಾಗ ಕೂಡ ಕ್ಯಾರಿ ಮಾಡೋಕ್ಕಂತಲೇ ಸೆಟ್ ಮಾಡಿರುವಂಥದ್ದು. ಇದರಲ್ಲಿ ಆಲ್ರೆಡಿ ಮಿರರ್ ಕೂಡ ಕೊಟ್ಟಿರ್ತಾರೆ, ಹಾಗೆ ಸ್ಪಾಂಜ್ ಕೂಡ ಕೊಟ್ಟಿರ್ತಾರೆ, ಸೊ ಟಚ್ ಅಪ್ ಮಾಡ್ಕೊಳ್ಳೋಕ್ಕೆ ಅಂತ. ಓಕೆ, ಆ್ಯಂಡ್ ಟೋಟಲಿ ಈ ಕಾಂಪ್ಯಾಕ್ಟ್ ಪೌಡರ್ ಒಂದು ಫ್ರೆಶ್ ಲುಕ್ ಕೊಡುವಂತಹ ಪೌಡರ್. ನೀವು ಹೊರಗಡೆ ಎಲ್ಲಾದರೂ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಸೊ ಫೌಂಡೇಶನ್ ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಸೊ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ ಸಾಕು, ಜಸ್ಟ್ ಅದನ್ನು ಅಪ್ಲೈ ಮಾಡಿ ಸೊ ಯಾವುದೇ ಫಂಕ್ಷನ್ಗಾಗಿರ್ಬೋದು ಪಾರ್ಟಿಗಾದರೂ ಹೋಗ್ಬೋದು. ಆ್ಯಂಡ್ ಲೂಸ್ ಪೌಡರ್, ಈ ಲೂಸ್ ಪೌಡರ್ ಅಂತೂ ವೆರಿ ಲೈಟ್ ವೆಯ್ಟ್ ಆಗಿರುತ್ತೆ ಆ್ಯಂಡ್ ಪೌಡರ್ ಫಾರ್ಮಲ್ಲಿರುವಂತಹದ್ದು, ಬಟ್ ಕವರೇಜ್ ಕೂಡ ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ. ಈ ಪೌಡರ್ನ ಹಚ್ಚಿದಾಗ ಒಂದು ರೀತಿ ಸ್ಮೂತ್ ಫಿನಿಶಿಂಗ್ ಅಂತೂ ಬರುತ್ತೆ, ಆ ಥರ ಪೌಡರ್ ಇದು. ಆ್ಯಂಡ್ ಈ 2 hours ಒನ್ಸು ಈ ಲೂಸ್ ಪೌಡರ್ನ ಮತ್ತೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಈ ಲೂಸ್ ಪೌಡರ್ ಇದೆಯಲ್ಲ, ಇದ್ರ ಸ್ಪೆಷಲ್ ಏನಂದರೆ ನಾವೇನು ಮೇಕಪ್ ಮಾಡ್ಕೊಂಡಿರ್ತೀವಿ ಆ ಮೇಕಪ್ನ ಇದು ಒಂದು ರೀತಿ ಸೆಟಲ್ ಮಾಡುತ್ತೆ. ಅಂದರೆ ಫೌಂಡೇಶನ್ ಅಪ್ಲೈ ಮಾಡಿದಾಗ ಆ ಫೌಂಡೇಶನ್ನ ಈ ಪೌಡರ್, ಈ ಲೂಸ್ ಪೌಡರ್ ಸೀಲ್ ಮಾಡುತ್ತೆ, ಕ್ರೀಸ್ ಆಗೋಗಿ ಬಿಡಲ್ಲ. ಕ್ರೀಸ್ ಮೀನ್ಸ್ ಗೆರೆ ಸುಕ್ಕಾಗಿರ್ಬೋದು. ಸೊ ಸ್ಕಿನ್ ಮೇಲೆ ಇರುವಂತಹ ಗೆರೆ ಸುಕ್ಕನ್ನ ಇದು ಮರೆಮಾಚುತ್ತೆ ಅಂದರೆ ತಪ್ಪಾಗಲ್ಲ. ಸೊ ಲೂಸ್ ಪೌಡರ್ ಅದನ್ನು ನೀಟಾಗಿ ಸೀಲ್ ಮಾಡಿಬಿಡುತ್ತೆ. ಆ್ಯಂಡ್ ಈಗಂತೂ ಲೂಸ್ ಪೌಡರ್ ಬೇರೆ ಬೇರೆ ಶೇಡಲ್ಲಿ ಕೂಡ ಸಿಗ್ತಾಯಿದೆ. ಲೈಟ್ ಪಿಂಕು, ಪೀಚು, ಸ್ಯಾಂಡಲ್ಲು, ಮೊದಲೆಲ್ಲ ವೈಟ್ ಒಂದೇ ಇರ್ತಿತ್ತು. ಸೊ ಸುಮಾರು ವರ್ಷದಿಂದ ಸೊ ಬೇರೆ ಬೇರೆ ಶೇಡಲ್ಲಿ ಕೂಡ ಈ ಲೂಸ್ ಪೌಡರು ಅವೈಲೇಬಲ್ ಇದೆ. ಆ್ಯಂಡ್ ನೀವು ಇದರಲ್ಲಿ ಯಾವ ಪೌಡರ್ನ ಚೂಸ್ ಮಾಡ್ತೀರಾ ಆ್ಯಂಡ್ ಯಾವ ಪೌಡರ್ನ ಯೂಸ್ ಮಾಡ್ತಿದ್ದೀರಾ ಆಲ್ರೆಡಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.